69ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಂದು ಚೂರಿ ಚಿಕ್ಕಣ್ಣ ಅಂತ ಪಿಕ್ಚರ್ ಮಾಡಿದರು. ಅದರಲ್ಲಿ ಒಂದು ಹಾಡಿನಲ್ಲಿ ನೀ ಮೊದಲು ನೋಡಿದಾಗ ಅಂತ ಒಂದು ಹಾಡಿನಲ್ಲಿ ಈ ರೇಡಿಯೋ ತೋರಿಸ್ತಾರೆ. ಸುಮಾರು ಜನ ಕೇಳ್ತಾರೆ ಯಾಕೆ ಪ್ಯಾಕ್ ಮಾಡಿದ್ದೀರಾ ಅಂತ. ಇಲ್ಲಪ್ಪ, ರಾಜ್ಕುಮಾರ್ ಅವ್ರು ಮುಟ್ಟಿರೋದು DNA ಇದೆ, ಹಾಗೆ ಇರಲಿ ಅಂತ. ತುಂಬ ಚಿಕ್ಕ ರೇಡಿಯೋ ತಂದಿಟ್ಟಿದ್ರಂತೆ, ಟ್ರಾನ್ಸಿಸ್ಟರ್. ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ಇಷ್ಟು ಶ್ರೀಮಂತನಂತ ತೋರಿಸ್ತೀರಾ ಚಿಕ್ಕ ರೇಡಿಯೋ ಅಂತ. ಪಾಪ ಹುಡುಕಾಡಿ 2000 ಕೊಟ್ಟು ಈ ರೇಡಿಯೋ ತೊಗೊಂಬಂದ್ರಂತೆ. ಇದು ವಾಲ್ಯೂಮ್ ಕಂಟ್ರೋಲ್ ಇದೆ. ಬೇಸಿಕಲಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ತೆಗಿಬೋದು, ತುಂಬ ಜೋರಾಯಿತು ಅಂದರೆ. ಈ ರೇಡಿಯೋ ಬಂದು ತುಂಬ ವಿಶೇಷ. ಅಂದರೆ ಇದು 1969 ರೇಡಿಯೋ, 62ನೇ ಇಸ್ವಿ ರೇಡಿಯೋ. 69ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಂದು ಚೂರಿ ಚಿಕ್ಕಣ್ಣ ಅಂತ ಪಿಕ್ಚರ್ ಮಾಡಿದರು. ಅದರಲ್ಲಿ ಒಂದು ಹಾಡಿನಲ್ಲಿ ನೀ ಮೊದಲು ನೋಡಿದಾಗ ಅಂತ ಒಂದು ಹಾಡಿನಲ್ಲಿ ಈ ರೇಡಿಯೋ ತೋರಿಸ್ತಾರೆ. ಅದನ್ನು ಶೂಟ್ ಮಾಡೋಕ್ಕಿಂತ ಮುಂಚೆ ತುಂಬ ಚಿಕ್ಕ ರೇಡಿಯೋ ತಂದಿಟ್ಟಿದ್ರಂತೆ, ಟ್ರಾನ್ಸಿಸ್ಟರ್. ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ಇಷ್ಟು ಶ್ರೀಮಂತನಂತ ತೋರಿಸ್ತೀರಾ ಚಿಕ್ಕ ರೇಡಿಯೋ ಅಂತ. ಪಾಪ ಹುಡುಕಾಡಿ 2000 ಕೊಟ್ಟು ಈ ರೇಡಿಯೋ ತೊಗೊಂಬಂದ್ರಂತೆ. ಆ ಟೈಮ್ನಲ್ಲಿ ತುಂಬ ಕಾಸ್ಟ್ಲಿ ಇತ್ತಿದು. ಸೊ ತೊಗೊಂಬಂದು 3 ವಾರ ಹಾಡನ್ನು ಶೂಟ್ ಮಾಡಿದ್ದಾರೆ. 3 ವಾರ ಬೆಳಗ್ಗೆ ರಾಜ್ಕುಮಾರ್ ಅವರು ಎದ್ದು ಬಿಟ್ಟು ಬಂದು 5 ಗಂಟೆಗೆ 5:15ಗೆ ರೇಡಿಯೋ ಮುಂದೆ ಕೂತ್ಕೊಂಡು ಹಾಡು ಕೇಳ್ತಿದ್ರು. ಆಕಾಶವಾಣಿ ಕೇಳ್ತಿದ್ರಂತೆ, ವಾರ್ತೆಗಳು ಎಲ್ಲ. ಅವಾಗ ಹೇಳಿದ್ರೆ, ನನಗೆ ರೇಡಿಯೋ ತೊಗೊಳಕ್ಕಾಗಲ್ಲಪ್ಪ, ಇಲ್ಲೇ ಬಂದು ಕೇಳ್ತೀನಿ ಅಂತ. ಸೊ ಹೀಗಾಗಿ ಈ ರೇಡಿಯೋವನ್ನು ಅವರು ಮುಟ್ಟಿ ಇದನ್ನು ಮಾಡಿದ್ದನ್ನು ಅದು ಒಬ್ಬರು ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಅವರು ಯಾರೋ ಇಟ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದರು. ಅದೇ ಹೇಳಿದ್ದು ನನಗೆ ತುಂಬ ಹೆಂಗೋ ಮಾಡಿ ಆ ರೇಡಿಯೋ ಸಿಕ್ತು. ತುಂಬ ಖುಷಿಯಾಯಿತು ನನಗೆ. ಸುಮಾರು ದುಡ್ಡು ಕೊಟ್ಟೆ ತೊಗೊಂಡು ಬಂದೆ. ಯಾಕೆಂದರೆ ಪೂಜೆ ಮಾಡಿದ್ರು ಅವರು, ರಾಜಣ್ಣ ಮುಟ್ಟಿರೋದು ಅಂಥೇಳಿ. ಹೀಗಾಗಿ ನನಗೂ ಒಂಥರ ವಿಶೇಷ ಇದು. ಅದು ಹಾಡಿದೆ ನೋಡಿ ಇಲ್ಲಿ ಇದರಲ್ಲಿ. ಇದೇ ರೇಡಿಯೋ. ಇದೇ ರೇಡಿಯೋ. ಸೊ ಹೀಗಾಗಿ ಅದು ಏನು ಅಂದರೆ ಒಂಥರ ರಾಜ್ಕುಮಾರ್ ಅವ್ರದ್ದು ನಮ್ಮದು ನಿಮ್ಗೆ ಗೊತ್ತಿದ್ದಂಗೆ ಇಬ್ಬರು ಇರ್ತಾರೆ ಇಡೀ ಕರ್ನಾಟಕದಲ್ಲಿ. ವರನಟ ಅಂತ ಡಾಕ್ಟರ್ ರಾಜ್ಕುಮಾರು, ವರಕವಿ ದ ರಾ ಬೇಂದ್ರೆ ಅವರು, ನಮ್ಮೂರಿನವರು, ಧಾರವಾಡದವರು. ಸೊ ಹೀಗಾಗಿ ನಮಗೆ ವಿಶೇಷ ಪ್ರೀತಿ ಈ ರೇಡಿಯೋ ಮೇಲೆ. ಇದನ್ನು ರಿಸ್ಟೋರ್ ಮಾಡೋಕ್ಕೂ ಮನಸ್ಸು ಒಪ್ತಿಲ್ಲ. ಯಾಕಂದರೆ ಅವರು ಮುಟ್ಟಿರೋ DNA ಇದೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಸುಮಾರು ಜನ ಕೇಳ್ತಾರೆ ಯಾಕೆ ಪ್ಯಾಕ್ ಮಾಡಿದ್ದೀರಾ ಅಂತ. ಇಲ್ಲಪ್ಪ, ರಾಜ್ಕುಮಾರ್ ಅವ್ರು ಮುಟ್ಟಿರೋದು DNA ಇದೆ, ಹಾಗೆ ಇರಲಿ ಅಂತ. ಸೊ ಈ ಥರ ವಿಶೇಷ ರೇಡಿಯೋಗಳು ಇದೆ, ಸುಮಾರು ರೇಡಿಯೋ. ಇಲ್ಲ, ಇದು ಆನ್ ಮಾಡಿಲ್ಲ ನಾನು, ವರ್ಕಿಂಗ್ ಮಾಡಿಸ್ಬೇಕು. ಅದೇ ಮಾಡಬೇಕು ಅಂದರೆ ಎಲ್ಲ ತೆಗಿಬೇಕು, ಬಿಚ್ಚಬೇಕು, ಬೇಡ ಅಂತ ಮಾಡ್ತೀನಿ. ಇನ್ನೊಂದು 2-3 ತಿಂಗಳಲ್ಲಿ ಮಾಡಬೇಕು ಇದನ್ನು. ಇದೆಲ್ಲ 1951 ಫಿಲಿಪ್ಸದ್ದು ರೇಡಿಯೋಗ್ರಾಮ್ ಅಂತ. ಅಂದರೆ ನಿಮಗೆ ರೆಕಾರ್ಡ್ ಪ್ಲೇಯರು ಪ್ಲಸ್ ರೇಡಿಯೋನೂ ಬರುತ್ತೆ ಇದರಲ್ಲಿ. ಸೊ ಇದು ಹಾಲೆಂಡಿದ್ದು, ಫಿಲಿಪ್ಸ್ ಹಾಲೆಂಡಿದ್ದು. ಇದು ಮಹಾರಾಜರದ್ದೇ, ಟ್ರಾಂಕೂರ್ ಮಹಾರಾಜರದ್ದು ಅವ್ರು ಕೊಟ್ಟರು. ಸೊ ಇದರಲ್ಲಿ ಏನು ವಿಶೇಷ ಅಂದರೆ ಅದೇ ರೆಕಾರ್ಡ್ ಪ್ಲೇಯರ್ ಇದು ಮಾಡ್ಬೋದು. ಆಮೇಲೆ ತುಂಬ ವಿಶೇಷವಾದ ರೇಡಿಯೋ ಇದೆ. ಟೆಕ್ನಿಕಲಿ ಇಟ್ಸ್ ವೆರಿ ಹೈ ಆ್ಯಂಡ್ ರೇಡಿಯೋ. ಹಾಂ, ವರ್ಕಿಂಗ್. ಇದರಲ್ಲಿ ರೆಕಾರ್ಡು ಕೇಳ್ಬೋದು ನಾವು. ತೋರಿಸ್ತೇನೆ. ಇದು ರೇಡಿಯೋ, ಇದು ಮೀಡಿಯಮ್ ವೇವ್. ಇದು 1980 ಸಾಂಗ್ ಇದೆ. ಇದು ಆಫ್ ಆಗಬೇಕಾದ್ರೆ ಚೆನ್ನಾಗಿದೆ ನೋಡಿ. ಆಫ್ ಮಾಡ್ತೇನೆ. ಅದು ನೆಕ್ಸ್ಟ್ ರೆಕಾರ್ಡ್ ಹುಡುಕುತ್ತೆ. ಇಲ್ಲ ಅಂದ ತಕ್ಷಣ ಆಫ್ ಆಗಿ ನಿಂತ್ಕೊಂಡ್ಬಿಡುತ್ತೆ.
ದಿಸ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಆ ಟೈಮ್ನಲ್ಲಿ. ಇದು ಯಾವಾಗ ಎಷ್ಟು ವರ್ಷದಿಂದ 1951 51. ನಿಮ್ಮ ಹತ್ರ ಬಂದಿದ್ದು? ನನ್ನ ಹತ್ರ ಒಂದು ಸುಮಾರು 2 ವರ್ಷದಿಂದ ಕೊಟ್ಟರು ನಮ್ಮ ಮಹಾರಾಜ. ಅವ್ರು ಕೇಳ್ತಾಯಿದ್ರು, ಏನೋ ಒಂದಿನ ಮನಸ್ಸಾಯಿತು ತೊಗೊಂಡೋಗ್ಬಿಡು ಅಂತ ಕೊಟ್ಟರು. ಇವೆಲ್ಲ ಸಿಗೋದು ಈಗೆಲ್ಲ ಸಿಗೋದು ತುಂಬ ಕಷ್ಟ ಈಗಿದೆ. ಹೌದು, ಕ್ಲೋಸಿಂಗು ಎಷ್ಟು ಚೆನ್ನಾಗಿ ಮಾಡಿ. ಹಾಂ, ಕೊಯ್ಲು ಮಾಡಿದೆ ಅಂತ ಈ ಸರಿ ಭತ್ತದ ಬೆಳೆ ಈಗಾಗಲೇ ಕೊಯ್ಲು ಆಯಿತು. ಆದರೆ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಬರುತ್ತೆ. ಈ ವರ್ಷ ಯಾಕೋ ತುಂಬ ಕಡಿಮೆ ಅಂತ ಅನ್ನಿಸ್ತಿದೆ. ಏನು ಮಾಡೋದು? ಇದನ್ನು ಈಗ ಮಾಡೋರು ಇಲ್ಲ, ಅದೇ ಪ್ರಾಬ್ಲಮ್. ಸರಿಯಾಗಿ ಹೇಳಿದ್ರೆ ನೋಡು ಉಮೇಶಣ್ಣ, ನಾವು ಈ ವ್ಯವಸಾಯ ಮಾಡ್ತಾ ಇರ್ತೀವಿ. ಇದು ರೆಕಾರ್ಡ್ ಗ್ರಾಮಫೋನು 1924 ಇದು. ಇದರಲ್ಲಿ ವಿಜಯನಗರದ ವೀರಪುತ್ರ ಅಂತ 78 RPM ಇದು. ಇದು ವಾಲ್ಯೂಮ್ ಕಂಟ್ರೋಲ್. ಜಾಸ್ತಿ ಆದರೆ ಇದು ಕ್ಲೋಸ್ ಮಾಡೋದು. ಇದು ವಾಲ್ಯೂಮ್ ಕಂಟ್ರೋಲ್. ಇದು ಬೇಸಿಕಲಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ತೆಗಿಬೋದು, ತುಂಬ ಜೋರಾಯಿತು ಅಂದರೆ ಕ್ಲೋಸ್. ಇದು ಇಷ್ಟು ಟಫ್ ಇರುತ್ತೆ ಅಂದರೆ ಈ ರೆಕಾರ್ಡ್ 78 RPM ಅಂತ. ಇದು ಯಾವುದೋ ಒಂದು ಇನ್ಸೆಕ್ಟ್ ಹುಳ ತೊಗೊಂಡ್ಬಿಟ್ಟು ಹುಳದನ್ನ ಬೇಯಿಸ್ಬಿಟ್ಟು ಮಾಡ್ತಾಯಿದ್ರು. ಅದನ್ನು ಬ್ರಿಟಿಷರು ಬಂದಮೇಲೆ ಸ್ಟಾಪ್ ಮಾಡಿದರು. ಈಗ ಇದೆಲ್ಲ ವಿನೈಲ್ ಅಂತ ಪ್ಲಾಸ್ಟಿಕ್ನಲ್ಲಿ ಬರುತ್ತೆ. ಇದು ಮೆಟಲ್ ನೀಡ್ಲು, ಇದೇನು ಸೂಜಿ ಮೊಂಡಾಗುತ್ತೆ, ಆದರೆ ಇದು ಏನಾಗಲ್ಲ, ಅಷ್ಟು ಇದು ಇರುತ್ತೆ. ಈ ಸೂಜಿಯಿಂದನೇ ನಿಮಗೆ ಈ ಗ್ರಾಮಫೋನ್ ಇದು ಡಯಾಫ್ರಾಮ್ನಿಂದ ಆ್ಯಂಪ್ಲಿಫೈ ಆಗೋದು. ತುಂಬ ಒಂಥರ ಏನು ಅಂದರೆ ಇದೆಲ್ಲ ಎಲೆಕ್ಟ್ರಿಸಿಟಿ 1874 ಶುರು ಮಾಡಿದರು. ಆ ಟೈಮ್ನಲ್ಲಿ ಇದನ್ನು ಮಾಡೋದು. ನನ್ನ ಹತ್ರ ಇನ್ನೊಂದಿದೆ, ಒಳಗಡೆ ಇದೆ. ಇದೇ ರಿಸ್ಟೋರ್ ಮಾಡಬೇಕು, ಇವೆಲ್ಲ ಕ್ಲೀನ್ ಮಾಡಿ ಮಾಡೋದು ಎಲ್ಲ. ಇದು HMV ಅಂತ ಇಂಗ್ಲೆಂಡ್ದು. ಇದು ನಂತರ 20ರಲ್ಲೇ ಕೊಟ್ಟರು, 5 ವರ್ಷ ಆಯಿತು ಆಲ್ಮೋಸ್ಟ್. ಈ ಥರ ಒರಿಜಿನಲ್ ಹುಡ್ಕೊಳ್ಳೋದು ಸಿಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇಟ್ಕೊಂಡಿರಬೇಕು ಯಾರಾದರೂ ಫ್ಯಾಮ್ಲಿದವರು. ಒಂದು ಸಲ ಇದು ರೊಟೇಟ್ ಮಾಡಿದ್ರೆ ಎಷ್ಟು? ಎರಡು ಸೈಡು ಮಾಡ್ಬೋದು, ಸೈಡ್ A ಸೈಡ್ B ಅಂತ. ನನಗೇನಾದರೂ ಬೇಜಾರಾದಾಗ ಇಲ್ಲೇ ಬಂದುಬಿಟ್ಟು, ಇದು ಏನು ಅಂದರೆ ನಿಮಗೆ ಇದ್ರ ಜೊತೆಗೆ ಹಾಡಿನ ಜೊತೆಗೆ ನಾಯ್ಸ್ ಬರುತ್ತೆ. ಆ ನಾಯ್ಸು ಇಟ್ ಈಸ್ ಲೈಕ್ ನಿಮಗೆ ಮಸಾಲೆ ದೋಸೆ ತಿನ್ಬೇಕಾದ್ರೆ ಬರೀ ಚಟ್ನಿ ಇದ್ದಾಗ ಸ್ವಲ್ಪ ಇನ್ನೊಂದು ಬೇರೆ ಏನಾದರೂ ಸಾಂಬಾರು ಕೊಟ್ಟರೆ ಹೇಗಾಗುತ್ತೆ ಹಾಗೆ ಆ ನಾಯ್ಸ್ ನನಗೆ ನಮ್ಮ ಹಳೆ ಕಾಲದವ್ರಿಗೆಲ್ಲ ಹಾಗೆ ಅದು. ಈ ಯಾವುದೇ ರೇಡಿಯೋ ನೀವು ಈಗ ಒಂದು ಹಾಡನ್ನು ಬೋಸ್ ಸ್ಪೀಕರ್ನಲ್ಲಿ ಕೇಳಿದರೆ ನನಗೆ ಮಜಾ ಬರೋಲ್ಲ. ಈ ರೇಡಿಯೋಗಳಲ್ಲಿ ಸ್ವಲ್ಪ ನಾಯ್ಸ್ ಇರಬೇಕು, ಆವಾಗಲೇ ಅದು ರುಚಿ ಬೇರೆ ಅಂತ.